ಯೆಹೋವನೇ ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು, ಯೆಹೋವನೇ ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಶನಿವಾರ 11 ಜನವರಿ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊಲೋಸ್ಯದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯದ 5ನೇ ವಚನ. ಸಮಯವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿ ಹೊರಗಿನವರ ಮುಂದೆ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳಿರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಮಗೆ ಕೊಟ್ಟಿರುವಂಥ ಸಮಯ ಅತಿ ಅಮೂಲ್ಯವಾದದ್ದು. ಜ್ಞಾನವುಳ್ಳವರಾಗಿ ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಸಮಯವು ಬೆಲೆಯುಳ್ಳದ್ದು, ಜ್ಞಾನದಿಂದ ಉಪಯೋಗಿಸೋಣ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊಲೋಸ್ಯದವರಿಗೆ ಅನೇಕ ವಿಚಾರವಾಗಿ ಬೋಧನೆಗಳನ್ನು ಪತ್ರಿಕೆಯ ಮೂಲಕವಾಗಿ ಮಾಡುತ್ತಿದ್ದನು. ಅವರ ಜೀವನದ ಕುರಿತಾಗಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಯಾವಾಗಲೂ ದೇವರಿಗೆ ಕೃತಜ್ಞತೆಯಿಂದ ಕಾಣಿಸಿಕೊಳ್ಳಬೇಕು, ನಿತ್ಯವೂ ಪ್ರಾರ್ಥಿಸಬೇಕು, ಒಳ್ಳೆಯ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ಹಲವಾರು ವಿಚಾರಗಳನ್ನು ಹೇಳುತ್ತಾ ಈ ಪತ್ರಿಕೆಯ ಕೊನೆಯ ಭಾಗದಲ್ಲಿ ಕೆಲವು ವಿಚಾರಗಳನ್ನು ಸ್ಪಷ್ಟಪಡಿಸುವಂತವನಾಗಿದ್ದಾನೆ. ಈ 5ನೇ ವಚನದಲ್ಲಿ ಪೌಲನು ಸಮಯದ ಬಗ್ಗೆ ಎಚ್ಚರಿಕೆಯ ಮಾತನ್ನು ಹೇಳುತ್ತಿದ್ದಾನೆ. ಸಮಯವನ್ನು ಸುಮ್ಮನೆ ಕಳೆಯಬಾರದೆಂಬುದಾಗಿ. ಸಮಯ ಎಂಬುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ಅಮೂಲ್ಯವಾದದ್ದು, ಮೌಲ್ಯವುಳ್ಳದ್ದು. ಕಾರಣ, ಏನೆಲ್ಲ ಮಾಡಿದರೂ ನಾವು ಸಮಯವನ್ನು ನಾವು ಪಡೆಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಂದ ನಮಗೆ ಕೊಟ್ಟಂಥ ವರ. ಇದನ್ನು ನಾವು ನೆನೆದು ಜ್ಞಾನವುಳ್ಳವರಾಗಿ ಅನೇಕರ ಮುಂದೆ ನಾವು ಜೀವಿಸುವಂಥವರಾಗಬೇಕೆಂಬುದಾಗಿ. ದೇವರು ನಮಗೆ ಕೊಟ್ಟಿರುವಂತಹ ಸಮಯವನ್ನು ಬೆಲೆಯುಳ್ಳದ್ದೆಂಬುದಾಗಿ ನೆನೆಸಿಕೊಂಡು ಉತ್ತಮವಾದದ್ದು ಮತ್ತು ಜ್ಞಾನದಿಂದ ತುಂಬಿರುವಂಥ ವಿಚಾರಗಳು, ಜೀವನ, ಮಾದರಿಯಾದಂಥ ಜೀವನ, ಇವೆಲ್ಲವುಗಳು ನಾವು ನೆನೆದು ಅರಿತು ಜ್ಞಾನದಿಂದ ತುಂಬಿದಂಥವರಾಗಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಈ ಕಾರ್ಯಗಳು ಜನರ ಜೀವನದಲ್ಲಿ ಉತ್ತಮವಾಗಿಯೂ ಉಪಯೋಗಕರವಾಗಿಯೂ ಸಮಾಧಾನ ತರುವಂಥದ್ದು, ನಿರೀಕ್ಷೆ ತರುವಂಥದ್ದಾಗಿಯೂ ನಮ್ಮ ಕಾರ್ಯವು ದೇವರ ಮಹಿಮೆಗೋಸ್ಕರವಾಗಿ ಇರುವಂತೆ ಸಮಯವನ್ನು ಅದ್ಭುತವಾಗಿ ಉಪಯೋಗಿಸಿಕೊಳ್ಳೋಣ. ಕರ್ತನೇ ದಯಾಮಯ ಸ್ವಾಮಿ, ಕೊಟ್ಟಂಥ ಕೃಪೆಗೂ ಮಾಡಿದಂಥ ಉಪಕಾರಕ್ಕೂ ಕೊಟ್ಟಿರುವಂಥ ಸಮಯಕ್ಕೂ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥನೆ ಬೇಡಿದ್ದೇವೆ ತಂದೆಯೇ, ಆಮೆನ್.